Supply, presented by Uday Shankara H. Digital Learning, Department of Collegiate Education. Program BBA, first semester Economics, Principles of Economics is the title of the paper. Unit 3rd, Session 29, Supply, Mangalore University. Previous session for recap and in this session. In the last session, we discussed about the changes in demand and changes in quantity demanded. ಹಿಂದಿನ ಒಂದು ಸೆಷನ್ ಅಲ್ಲಿ ನಾವು ಮುಖ್ಯವಾಗಿ ಚೇಂಜಸ್ ಇನ್ ಡಿಮಾಂಡ್ ಮತ್ತು ಚೇಂಜಸ್ ಇನ್ ಕ್ವಾಂಟಿಟಿ ಡಿಮಾಂಡ್ ಬಗ್ಗೆ ಚರ್ಚಿಸಿದ್ದೇವೆ. ಚೇಂಜಸ್ ಇನ್ ಡಿಮಾಂಡ್ ಮುಖ್ಯವಾಗಿ ಬೆಲೆಯೇತರ ಫ್ಯಾಕ್ಟರ್ಗಳ ಪ್ರಭಾವದಿಂದ ಆಗುವಂತಹದ್ದು. ಚೇಂಜಸ್ ಇನ್ ಕ್ವಾಂಟಿಟಿ ಡಿಮಾಂಡ್ ಅಂದ್ರೆ ಬೆಲೆ ಪ್ರಧಾನವಾಗಿದ್ದು ಬೆಲೆಯಿಂದಾಗಿ ಬೇಡಿಕೆಯಲ್ಲಿ ಆಗುವಂತ ಬದಲಾವಣೆಗಳು ಅಂತ ಹೇಳ್ಕೊಂಡು ನೋಡಿದ್ದೇವೆ. ಅಲ್ಲಿ ಮುಖ್ಯವಾಗಿ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಡಿಮಾಂಡ್ ಎನ್ನುವಂಥ ಟೈಪ್ಸ್ಗಳು, ಎಕ್ಸ್ಟೆನ್ಷನ್ ಮತ್ತು ಕಾಂಟ್ರಾಕ್ಷನ್ ಎನ್ನುವಂಥ ಬೇಡಿಕೆಯ ವಿಧಗಳನ್ನು ನಾವು ನೋಡಿದ್ದೇವೆ. ಎಕ್ಸ್ಟೆನ್ಷನ್ ಮತ್ತು ಕಾಂಟ್ರಾಕ್ಷನ್ ಮುಖ್ಯವಾಗಿ ಚೇಂಜಸ್ ಇನ್ ಕ್ವಾಂಟಿಟಿ ಡಿಮಾಂಡ್ ಅಲ್ಲಿ ಬಂದರೆ, ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಆಫ್ ಡಿಮಾಂಡ್ ಎನ್ನುವಂಥದ್ದು ಚೇಂಜಸ್ ಇನ್ ಡಿಮಾಂಡ್ ಎನ್ನುವಂಥ ಕಾನ್ಸೆಪ್ಟ್ ಅಲ್ಲಿ ಅಂತ ಹೇಳ್ಕೊಂಡು ಗಮನಿಸಿದ್ದೇವೆ. ಇನ್ ದಿಸ್ ಸೆಷನ್ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಸಪ್ಲೈ. ಹಾಗಾದ್ರೆ ಈ ಸೆಷನ್ ಅಲ್ಲಿ ನಾವು ಯಾವುದ್ರ ಬಗ್ಗೆ ಅಧ್ಯಯನ ಮಾಡೋದು ಅಂತ ನೀವು ಕೇಳಿದ್ರೆ, ಬೇಡಿಕೆಯ ಬಗ್ಗೆ ಅಧ್ಯಯನ ಮಾಡಿದ ತರುವಾಯದಲ್ಲಿ ಪೂರೈಕೆಯ ಬಗ್ಗೆ ಅಧ್ಯಯನ ಮಾಡಲಿಕ್ಕಿರುವಂಥ ಸಪ್ಲೈ ಸೈಡ್ ಅಂದ್ರೆ ಪ್ರೊಡ್ಯೂಸರ್ ಸೈಡ್. ಇಲ್ಲಿ ನಾವು ಒಂದು ವಿಷಯ ಗಮನಿಸಬೇಕು. ಏನು ಕೇಳಿದ್ರೆ, ಬೇಡಿಕೆ ಎನ್ನುವಂಥ ಕಾನ್ಸೆಪ್ಟ್ ಗ್ರಾಹಕನಿಗೆ ಸಂಬಂಧಪಟ್ಟದ್ದಾಗಿದ್ರೆ, ಸಪ್ಲೈ ಎನ್ನುವಂಥದ್ದು ಉತ್ಪಾದಕರಿಗೆ ಅಥವಾ ಇನ್ವೆಸ್ಟರ್ಗಳಿಗೆ, ಅವರಿಗೆ ಉತ್ಪಾದಕರಿಗೆ ಸಂಬಂಧಪಟ್ಟದಂತ ತಿಳಿಬೇಕು. Supply refers to various amounts of a commodity offered for sale at different prices. Supply is defined as various quantities of a commodity which a seller is willing and able to sell at a different prices in a given time when other determinants are constant. ಉಳಿದ ವಿಷಯಗಳು ಕಾನ್ಸ್ಟೆಂಟ್ ಆಗಿದ್ದಾಗ ಬೆಲೆ ಮತ್ತು ಸಪ್ಲೈಯ ಬಗ್ಗೆ ಇರುವಂಥ ಸಂಬಂಧವನ್ನು ನಾವು ಕಲ್ಪಿಸುವಂಥದ್ದು ಮತ್ತು ಅನಾಲಿಸಿಸ್ ಮಾಡೋದನ್ನು ನಾವು ಸಪ್ಲೈ ಅಂತ ಕರಿಬಹುದು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳುವಂಥದ್ದು. ಇನ್ ಎಕನಾಮಿಕ್ಸ್, ಸಪ್ಲೈ ಇಂಪ್ಲೈಸ್ ದಿ ಡಿಸೈರ್ ಟು ಸೆಲ್ ಎ ಕಮೋಡಿಟಿ. ಒಂದು ವಸ್ತುವನ್ನು ಸೇಲ್ ಮಾಡಲಿಕ್ಕಿರುವಂಥ ಡಿಸೈರ್, ಮನಸ್ಸು, ಇಚ್ಛೆಗಳಾಗಿರ್ಬೋದು. ದಿ ಡಿಸೈರ್ ಟು ರಿಯಾಕ್ಟ್ ಟು ಡಿಫರೆಂಟ್ ಪ್ರೈಸಸ್, ಬೇರೆ ಬೇರೆ ಬೆಲೆಗೆ ರಿಯಾಕ್ಟ್ ಮಾಡುವಂತಹ ಆ ಮನಸ್ಥಿತಿ ಆಗಿರ್ಬೋದು. ದಿ ಡಿಸೈರ್ ಟು ಡಿಸ್ಪೋಸ್ ಆಫ್ ದಿ ಕಮೋಡಿಟಿ ಅಟ್ ಎ ಟೈಮ್ ಆಫ್ ಫ್ರೇಮ್, ಡಿಸ್ಪೋಸ್ ಮಾಡುವಂತ ಆ ಸಂದರ್ಭದಲ್ಲಿ ಕೂಡ ಆಗಿರ್ಬೋದು ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಟು ಹಾರ್ವೆ, ಸಪ್ಲೈ ಮೇ ಬಿ ಡಿಫೈನ್ಡ್ ಆಸ್ ಹೌ ಮಚ್ ಆಫ್ ಎ ಗುಡ್ ವಿಲ್ ಬಿ ಆಫರ್ಡ್ ಫಾರ್ ಸೇಲ್ ಅಟ್ ಎ ಗಿವನ್ ಟೈಮ್. ಪ್ರಮಾಣದಲ್ಲಿ ನಿರ್ದಿಷ್ಟವಾದ ಸಂದರ್ಭ ಅಥವಾ ಸಮಯ, ಕಾಲಾವಧಿಯ ಪರಿಗಣಿಸಿಕೊಂಡು ಎಷ್ಟು ಸಮಯದಲ್ಲಿ ಅಲ್ಲಿ ಗೂಡ್ಸ್ ಆಫರ್ ಮಾಡ್ತಾರೆ ಸೇಲಿಗಾಗಿ ತಿಳ್ಕೊಂಡು ನೋಡುವಂಥದ್ದನ್ನು ಅಥವಾ ಅವರು ಸಪ್ಲೈ ಎನ್ನುವುದಾಗಿ ಕರೆದರು. ಅಂದರೆ ಸಪ್ಲೈ ಮೇ ಬಿ ಡಿಫೈನ್ಡ್ ಆಸ್ ಹೌ ಮಚ್ ಗುಡ್ ವಿಲ್ ಬಿ ಆಫರ್ಡ್ ಫಾರ್ ಸೇಲ್ ಎಟ್ ಎ ಗಿವನ್ ಟೈಮ್. ಒಂದು ಗಿವನ್ ಟೈಮ್ ಅಲ್ಲಿ ಎಷ್ಟು ಸರಕುಗಳು ಸೇಲ್ ಮಾಡಲಿಕ್ಕೆ ಆಫರ್ ಆಗಿರುವಂಥದ್ದು RVA ಅವರ ಆಧಾರದಲ್ಲಿ ಹೇಳಿರುವಂಥ. ಸಪ್ಲೈ ಅಂಡ್ ಟೈಮ್ ಎಲಿಮೆಂಟ್. ದಿ ಕಂಡೀಷನ್ಸ್ ಆಫ್ ಸಪ್ಲೈ ಮಸ್ಟ್ ಬಿ ಕನ್ಸಿಡರ್ಡ್ ಅಂಡರ್ ದಿ ಮಾರ್ಕೆಟ್ ಪೀರಿಯಡ್ಸ್ ಆನ್ ದಿ ಬೇಸ್ ಆಫ್ ಟೈಮ್ ಪೀರಿಯಡ್. ಮಾರ್ಕೆಟ್ ಪೀರಿಯಡ್ನ ಆಧಾರದಲ್ಲಿ ಮುಖ್ಯವಾಗಿ ಅಥವಾ 3 ಪೀರಿಯಡ್ಸ್ನ ಆಧಾರದಲ್ಲಿ ಮುಖ್ಯವಾಗಿ ಅವರು ಹೇಳುವಂಥದ್ದು. ಅದ್ಯಾವುದು ಮುಖ್ಯವಾಗಿ ಕಂಡೀಷನ್ ಆಫ್ ಸಪ್ಲೈ ಮಾರ್ಕೆಟಿಗೆ ಅವರು ವಿಂಗಡಣೆ ಮಾಡುವಂಥದ್ದು ಕೇಳಿದರೆ, ಮಾರ್ಕೆಟ್ ಪೀರಿಯಡ್, ಶಾರ್ಟ್ ಪೀರಿಯಡ್ ಮತ್ತು ಲಾಂಗ್ ಪೀರಿಯಡ್ ಅಂತ ಹೇಳ್ಕೊಂಡು. ಮಾರ್ಕೆಟ್ ಪೀರಿಯಡ್ ಅತ್ಯಂತ ಕಡಿಮೆ ಕಾಲಾವಧಿಯಾಗಿದ್ರೆ, ಶಾರ್ಟ್ ಪೀರಿಯಡ್ ಮಧ್ಯಮ ಕಾಲಾವಧಿಯಾಗಿದ್ರೆ, ಲಾಂಗ್ ಪೀರಿಯಡ್ ದೀರ್ಘಾವಧಿಯ ಅನಾಲಿಸಿಸ್ ನಿಂದ ತಿಳಿಬೇಕಾಗುತ್ತೆ. ಮುಂದೆ ಡಿಟರ್ಮಿನೆಂಟ್ಸ್ ಆಫ್ ಡಿಮಾಂಡ್ ನ ಹಾಗೆ ಇಲ್ಲಿ ಡಿಟರ್ಮಿನೆಂಟ್ಸ್ ಆಫ್ ಸಪ್ಲೈ ಎನ್ನುವಂಥ ಕಾನ್ಸೆಪ್ಟ್. A number of factors influences supply. These factors are known as the factors limiting supply. ಯಾವೆಲ್ಲ ಘಟಕಗಳು ಏನು ಪೂರೈಕೆಗೆ ಪ್ರಭಾವ ಬೀರುತ್ತೆ, ಪರಿಣಾಮ ಬೀರುತ್ತೆ ಎನ್ನುವುದಾಗಿ ಇರುವಂಥ ವಿಷಯ. ಮುಖ್ಯವಾಗಿ ಕಾಸ್ಟ್ ಆಫ್ ಪ್ರೊಡಕ್ಷನ್, ಉತ್ಪಾದನಾ ವೆಚ್ಚ ಆಗಿರ್ಬೋದು. ನಂಬರ್ ಆಫ್ ಫರ್ಮ್ಸ್ ಆರ್ ಸೆಲ್ಲರ್ಸ್, ಎಷ್ಟು ಪ್ರಮಾಣದಲ್ಲಿ ಸೆಲ್ಲರ್ ಅಥವಾ ಫರ್ಮ್ಸ್ ಇದೆ ಅದಾಗಿರ್ಬೋದು. ದಿ ಸ್ಟೇಟ್ ಆಫ್ ಟೆಕ್ನಾಲಜಿ, ತಂತ್ರಜ್ಞಾನದ ಮಟ್ಟ, ತಂತ್ರಜ್ಞಾನದ ಲೆವೆಲ್ ಆಗಿರ್ಬೋದು. ಪ್ರೊಡ್ಯೂಸರ್ಸ್ ಆಬ್ಜೆಕ್ಟಿವ್ಸ್, ಉತ್ಪಾದಕನ ಉದ್ದೇಶ ಏನಿದೆ ಅದು ಕೂಡ ಅಲ್ಲಿ ಪರಿಣಾಮ ಬೀರುವಂತಹದ್ದು ಅಂತ ತಿಳಿಬೇಕಾಗುತ್ತೆ. ಪ್ರೈಸ್ ಆಫ್ ದಿ ಗುಡ್,
ಒಂದು ವಸ್ತುವಿನ ಬೆಲೆ ಅಥವಾ ಪ್ರೈಸ್ ಆಫ್ ದಿ ಗೂಡ್ಸ್ ಆ ಸಂದರ್ಭದಲ್ಲಿ ಸಪ್ಲೈಗೆ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು. ಪ್ರೈಸ್ ಆಫ್ ರಿಲೇಟೆಡ್ ಪ್ರಾಡಕ್ಟ್ಸ್, ಸಂಬಂಧಿ ವಸ್ತುಗಳು ಅಥವಾ ರಿಲೇಟೆಡ್ ಪ್ರಾಡಕ್ಟ್, ಅವುಗಳು ಕೂಡ ಒಂದು ವಸ್ತುವಿನ ಬೇಡಿಕೆ ಮತ್ತು ಬೆಲೆಯನ್ನು ನಿರ್ಧರಿಸುವಲ್ಲಿ ಪಾತ್ರ ನಿರ್ವಹಣೆ ಮಾಡುತ್ತೆ ಅಥವಾ ಪ್ರಮುಖ ಪಾತ್ರ ನಿರ್ವಹಿಸುತ್ತೆ ಅಂತ ಇಲ್ಲಿ ನಾವು ತಿಳಿಬೇಕಾಗುತ್ತೆ. ಮುಂದೆ ಪ್ರೈಸಸ್ ಆಫ್ ಎಕ್ಸ್ಪೆಕ್ಟೇಷನ್, ನಿರೀಕ್ಷೆಯ ಬೆಲೆಗಳು. ನಾಳೆ ಬೆಲೆ ಏನಾಗುತ್ತೆ, ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಎನ್ನುವಂಥ ವಿಷಯಗಳು. ನಾಳೆ ಕಡಿಮೆ ಆಗುತ್ತೆ ಬೆಲೆ ಎನ್ನುವುದಾದ್ರೆ ಉತ್ಪಾದಕ ಏನ್ ಮಾಡ್ತಾನೆ, ಅದು ಸೆಲ್ಲರ್ ಏನ್ ಮಾಡ್ತಾನೆ ಅಂತ ಹೇಳ್ಕೊಂಡು, ನಾಳೆ ಕಡಿಮೆ ಆಗುತ್ತೆ ಅಂದ್ರೆ ಇವತ್ತೇ ಸೇಲ್ ಮಾಡಿಬಿಡ್ತಾನೆ. ನಾಳೆ ಜಾಸ್ತಿ ಆಗುತ್ತೆ ಬೆಲೆ ಅಂದ್ರೆ ಇವತ್ತು ಸೇಲ್ ಮಾಡೋದಿಲ್ಲ, ನಾಳೆ ಆತ ಸೇಲ್ ಮಾಡೋದನ್ನು ನಾವು ಗಮನಿಸಬಹುದು. ಪ್ರೈಸ್ ಎಕ್ಸ್ಪೆಕ್ಟೇಷನ್, ಬೆಲೆಯ ನಿರೀಕ್ಷೆಗಳಾಗಿರ್ಬೋದು, ಎಷ್ಟು ಬೆಲೆ ಇರ್ಬೋದು, ಎಷ್ಟು ರೂಪಾಯಿ ಹೇಗೆ ಅಂತ. ನಾನ್ ಎಕಾನಮಿಕ್ ಫ್ಯಾಕ್ಟರ್ಸ್, ಆರ್ಥಿಕೇತರ ಫ್ಯಾಕ್ಟರ್ಗಳಾಗಿರ್ಬೋದು, ಜನಸಂಖ್ಯೆ ಆಗಿರ್ಬೋದು ಅಥವಾ ಬೇರೆ ಆರ್ಥಿಕೇತರ ಫ್ಯಾಕ್ಟರ್ಗಳು ಕೂಡ ಪ್ರಧಾನ ಪಾತ್ರ ನಿರ್ವಹಣೆ ಮಾಡುತ್ತೆ ಅಂತ ಇಲ್ಲಿರುವಂಥ ವಿಷಯ. ಲೇಬರ್ ಅಂಡ್ ರೆಸ್ಟ್, ಕಾರ್ಮಿಕರ ದುಡಿಮೆ ಆಗಿರ್ಬೋದು. ದಿ ಪಾಲಿಸಿ ಆಫ್ ದಿ ಗವರ್ಮೆಂಟ್ ಕೂಡ ನಿಮಗೆ ಪ್ರಭಾವ ಅಥವಾ ಪರಿಣಾಮ ಬೀರುವಂಥದ್ದು ಅಂತ ತಿಳಿಬೇಕಾಗುತ್ತೆ. ಮುಂದೆ ಲಾ ಆಫ್ ಸಪ್ಲೈ. Law of supply explains the functional relationship between supply and the price when other supply determinants remains unchanged. ಉಳಿದ ಫ್ಯಾಕ್ಟರ್ಗಳು ತಟಸ್ಥವಾಗಿದ್ದ ಸಂದರ್ಭದಲ್ಲಿ ಫಂಕ್ಷನಲ್ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೈಸ್ ಅಂಡ್ ಸಪ್ಲೈ, ಪೂರೈಕೆ ಮತ್ತು ಬೆಲೆಯ ನಡುವೆ ಅಲ್ಲಿ ಒಂದು ಹೊಂದಾಣಿಕೆ ಮಾಡಿಕೊಂಡು ಅಥವಾ ಒಂದು ಅನಾಲಿಸಿಸ್ ಮಾಡ್ಕೊಂಡು ನಿರ್ಧಾರ ಮಾಡುವಂಥದ್ದನ್ನು ನಾವು ಲಾ ಆಫ್ ಸಪ್ಲೈ ಅಂತ ಹೇಳ್ಬೋದು. ಫಂಕ್ಷನಲ್ ರಿಲೇಶನ್ಶಿಪ್ ಬಿಟ್ವೀನ್ ಸಪ್ಲೈ ಅಂಡ್ ಪ್ರೈಸ್ ವೆನ್ ಅದರ್ ಸಪ್ಲಿಮೆಂಟ್ ಡಿಟರ್ಮೆಂಟ್ಸ್ ರಿಮೈನ್ ಅನ್ಚೇಂಜ್ಡ್, ಬೇರೆ ಎಲ್ಲ ವಿಷಯಗಳು ತಟಸ್ಥವಾಗಿದ್ದ ಸಂದರ್ಭದಲ್ಲಿ ಲೆಕ್ಕ. ಎಸ್ ಈಕ್ವಲ್ ಟು ಫಂಕ್ಷನ್ ಆಫ್ ಪಿ, ಬೇರೆ ಎಸ್ ಅಂದ್ರೆ ಕ್ವಾಂಟಿಟಿ ಸಪ್ಲೈಡ್, ಪಿ ಅಂದ್ರೆ ಪ್ರೈಸ್ ಆಫ್ ದಿ ಕ್ವಾಂಟಿಟಿ, ವಸ್ತುವಿನ ಬೆಲೆ ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಟು ಲಾ ಆಫ್ ಸಪ್ಲೈ, ಅದರ್ ಥಿಂಗ್ಸ್ ಬೀಯಿಂಗ್ ಈಕ್ವಲ್, ಲಾರ್ಜರ್ ಕ್ವಾಂಟಿಟಿ ವಿಲ್ ಬಿ ಆಫರ್ಡ್ ಫಾರ್ ಸೇಲ್ ಅಟ್ ಎ ಹೈಯರ್ ಪ್ರೈಸ್ ಅಂಡ್ ವೈಸ್ ವರ್ಸಾ. ಜಾಸ್ತಿ ಪ್ರಮಾಣದ ಐಟಮ್ ಯಾವಾಗ ಸೇಲ್ ಮಾಡ್ತಾರೆ, ಯಾವಾಗ ಮಾಡುವುದಿಲ್ಲ ಅನ್ನೋ ಇರುವಂಥ ವಿಷಯಗಳು. ಸಪ್ಲೈ ಆಫ್ ಎ ಕೊಮಾಡಿಟಿ ಇನ್ಕ್ರೀಸಸ್ ವಿತ್ ಎ ಪ್ರೈಸ್ ರೈಸ್, ವಸ್ತುಗಳ ಕೊಮಾಡಿಟಿ ಜಾಸ್ತಿ ಆಗುತ್ತೆ, ಪ್ರೈಸ್ ರೈಸ್. ಅಂಡ್ ವಿತ್ ಎ ಪ್ರೈಸ್ ಫಾಲ್ಸ್, ಒಂದೊಮ್ಮೆ ಬೆಲೆ ಕಡಿಮೆ ಆದರೆ ಸಪ್ಲೈ ಡಿಕ್ರೀಸಸ್. ಸೊ ಅದರಿಂದಾಗಿ ಸಪ್ಲೈ ಆಫ್ ಎ ಕೊಮಾಡಿಟಿ ಇನ್ಕ್ರೀಸಸ್, ಒಂದು ವಸ್ತುವಿನ ಸಪ್ಲೈ ಇನ್ಕ್ರೀಸ್ ಆಗುತ್ತೆ ವಿತ್ ಎ ಪ್ರೈಸ್ ರೈಸ್, ಬೆಲೆ ಜಾಸ್ತಿ ಆದಾಗ, ಅಂಡ್ ಪ್ರೈಸ್ ಫಾಲ್, ಬೆಲೆ ಕಡಿಮೆ ಆದಾಗ ಸಪ್ಲೈ ಡಿಕ್ರೀಸಸ್, ಸಹಜವಾಗಿ ಪೂರೈಕೆ ಡಿಕ್ರೀಸ್ ಆಗುತ್ತೆ ಬೆಲೆ ಕಡಿಮೆ ಆದಾಗ ಅಂತ ತಿಳಿಬೇಕಾಗುತ್ತೆ. ದಿ ಲಾ ಆಫ್ ಸಪ್ಲೈ ಕ್ಯಾನ್ ಬಿ ಇಲುಸ್ಟ್ರೇಟೆಡ್ ವಿತ್ ದ ಹೆಲ್ಪ್ ಆಫ್ ದಿ ಸಪ್ಲೈ ಶೆಡ್ಯೂಲ್ ಅಂಡ್ ಸಪ್ಲೈ ಕರ್ವ್. ದಿ ಸಪ್ಲೈ ಶೆಡ್ಯೂಲ್ ರೆಪ್ರೆಸೆಂಟ್ಸ್ ದಿ ಲಾ ಆಫ್ ಸಪ್ಲೈ ಇನ್ ಎ ಟ್ಯಾಬ್ಯುಲರ್ ಫಾರ್ಮ್. ಈ ಶೆಡ್ಯೂಲ್ ಅಂತ ಹೇಳಿದ್ರೆ ಟೇಬಲ್ ಮುಖಾಂತರ ಲಾ ಆಫ್ ಸಪ್ಲೈ ಅನ್ನು ರೆಪ್ರೆಸೆಂಟ್ ಮಾಡಿದ್ದು, ಅಂದ್ರೆ ಬೆಲೆ ಮತ್ತು ಪೂರೈಕೆಯ ವಿಷಯಗಳನ್ನು ಟೇಬಲ್ ಹಾಕಿ ಅದರ ಆಧಾರದಲ್ಲಿ ನಿರ್ಧರಿಸುವಂತಹದ್ದು ಒಂದು ವಿಧಾನ, ಟ್ಯಾಬ್ಯುಲರ್ ಫಾರ್ಮ್ ಆಗಿದೆ ಅಂತ ತಿಳಿಬೇಕಾಗುತ್ತೆ. ಇಟ್ ಶೋಸ್ ದಿ ಅಮೌಂಟ್ ಸಪ್ಲೈಡ್ ಆಫ್ ಎ ಕಮೋಡಿಟಿ ಅಟ್ ಎ ವೇರಿಯಸ್ ಪ್ರೈಸ್ ಲೆವೆಲ್, ಬೇರೆ ಬೇರೆ ಬೆಲೆಯ ಮಟ್ಟದಲ್ಲಿ. ಇನ್ ಅದರ್ ವರ್ಡ್ಸ್, ಸಪ್ಲೈ ಶೆಡ್ಯೂಲ್ ಡಿಪಿಕ್ಟ್ಸ್ ದಿ ಡಿಫರೆಂಟ್ ಕ್ವಾಂಟಿಟೀಸ್ ಆಫ್ ಕಮೋಡಿಟಿ ಆಫರ್ಡ್ ಫಾರ್ ಸೇಲ್ at a different prices at a given point of time. If the price increases, seller will supply higher quantities of rice. When the price of rice falls, seller will offer lower quantity of rice for sale. ಬೆಲೆ ಕಡಿಮೆ ಬೆಲೆ ಜಾಸ್ತಿ ಆದ ಸಂದರ್ಭವನ್ನು ಹೇಳುವಂತಹದ್ದು. ಒಂದೊಮ್ಮೆ ಬೆಲೆ ಜಾಸ್ತಿ ಆಯಿತು ಅಕ್ಕಿಯದ್ದು, ಆವಾಗ ಸೆಲ್ಲರ್ ವಿಲ್ ಸಪ್ಲೈ ಹೈಯರ್ ಕ್ವಾಂಟಿಟಿ, ಜಾಸ್ತಿ ಕ್ವಾಂಟಿಟಿ ಆತ ಸಪ್ಲೈ ಮಾಡುವ ಸಾಧ್ಯತೆ ಇರ್ತಾನೆ ವ್ಯಾಪಾರಿ. ಅಥವಾ ವೆನ್ ದಿ ಪ್ರೈಸ್ ಆಫ್ ರೈಸ್ ಫಾಲ್ಸ್, ಅಕ್ಕಿಯ ಬೆಲೆ ಕಡಿಮೆ ಆದರೆ ಸೆಲ್ಲರ್ ವಿಲ್ ಆಫರ್ ಲೋ ಕ್ವಾಂಟಿಟಿ ಆರ್ ರೈಸ್ ಫಾರ್ ಸೇಲ್ಸ್ ಅಥವಾ ಲೋ ಕ್ವಾಂಟಿಟಿ ಆಗಿರುವಂಥ ಆಫರ್ ಅಥವಾ ಅಂಥ ಪ್ರಾಡಕ್ಟ್ಗಳಿಗೆ ಅಲ್ಲಿ ಪರಿಣಾಮ ಬೀರುತ್ತದೆ ಅಂತ ಹೇಳುವಂಥದ್ದು. ಈ ಲಾ ಆಫ್ ಸಪ್ಲೈ ಅನ್ನು ನಾವು ಬೇಡಿಕೆ ಡಯಾಗ್ರಾಮ್ ಮತ್ತು ಟೇಬಲ್ ಅಲ್ಲಿ ನಾವು ಗಮನಿಸಿದರೆ, ಪ್ರೈಸ್ ಪರ್ ಕೆಜಿ ಅಂಡ್ ಕ್ವಾಂಟಿಟಿ ಸಪ್ಲೈಡ್. 16 ರೂಪಾಯಿ ಇದ್ದ ಸಂದರ್ಭದಲ್ಲಿ 700 ಐಟಮ್ ಸಪ್ಲೈ, 15 ಇದ್ದಾಗ 600 ರೂಪಾಯಿ ಸಪ್ಲೈ, 14 ಆದಾಗ 500 ರೂಪಾಯಿ, ಅಥವಾ ಬೆಲೆ 13 ಇದ್ದ ಸಂದರ್ಭದಲ್ಲಿ 400 ಕ್ವಾಂಟಿಟಿ ಸಪ್ಲೈ ಆಗಿರುವಂಥದ್ದು, ₹12 ಆದಾಗ 300 ಸಪ್ಲೈ ಆಗಿರುವಂಥದ್ದು, ಹಾಗೆಯೇ ₹10 ಆಗಿರುವಾಗ 100 ಕ್ವಾಂಟಿಟಿ ಸಪ್ಲೈ ಆಗಿರುವಂಥದ್ದು.
ಇಲ್ಲಿ ನಾವೇನು ಗಮನಿಸಬಹುದು ಕೇಳಿದ್ರೆ, ಬೆಲೆ ಜಾಸ್ತಿ ಆದಾಗೆ ಕ್ವಾಂಟಿಟಿ ಸಪ್ಲೈ ಕೂಡ ಜಾಸ್ತಿ ಆಗುತ್ತಾ ಹೋಗಿದೆ. 200 300 ಅಂತ ಹೇಳ್ಕೊಂಡು 700 ತನಕ ಜಾಸ್ತಿ ಆಗಿದೆ. ಬೆಲೆಯೂ ಜಾಸ್ತಿ ಆಗಿದೆ, ಕ್ವಾಂಟಿಟಿ ಸಪ್ಲೈ ಜಾಸ್ತಿ ಆಗಿದೆ. ಬೆಲೆ ಕಡಿಮೆ ಆಗುತ್ತಾ ಬಂದಂತೆ ಕ್ವಾಂಟಿಟಿ ಸಪ್ಲೈ ಕೂಡ ಕಡಿಮೆ ಆದನ್ನು ಗಮನಿಸಬಹುದು. ಕ್ವಾಂಟಿಟಿ ಸಪ್ಲೈ ಕೂಡ ಕಡಿಮೆ ಆಗಿದೆ. ಅದನ್ನೇ ಡಯಾಗ್ರಾಮ್ ಮುಖಾಂತರ ಹೇಳೋದಾದ್ರೆ, OX ಆಕ್ಸಿಸ್ ಅಲ್ಲಿ ಕ್ವಾಂಟಿಟಿ ಸಪ್ಲೈಡ್ ಅಥವಾ ಲೋ ಆಗಿರುವಂತಹದ್ದು ಅಥವಾ ವೇರಿಯೇಷನ್ ಆಗಿರುವಂತಹದ್ದು ಈ ಲಾ ಆಫ್ ಸಪ್ಲೈ ನಾವು ಗಮನಿಸಬಹುದು. ಅಂದ್ರೆ ಕ್ವಾಂಟಿಟಿ ಸಪ್ಲೈಡ್ ಎಷ್ಟು ಪ್ರಮಾಣದಲ್ಲಿ ಸಪ್ಲೈ ಮಾಡ್ತಾ ಇದ್ದೇವೆ ಎನ್ನುವಂತಹ ವಿಷಯ. ಪ್ರೈಸ್ OX ಅಲ್ಲಿ ಪ್ರೈಸ್ ಆಗಿರುತ್ತೆ ಅಂತ ತಿಳಿಬೇಕಾಗುತ್ತೆ. ಆಮೇಲೆ ಇಲ್ಲಿ ಕ್ವಾಂಟಿಟಿ ಸಪ್ಲೈ ಏನಾಗುತ್ತೆ, ಯಾವ ಸಂದರ್ಭದಲ್ಲಿ ಬೆಲೆ ಇದ್ದಾಗ ಅದಕ್ಕೆ ಸರಿಸಮಾನವಾಗಿ ಕ್ವಾಂಟಿಟಿ ಸಪ್ಲೈ ಕೂಡ ಆಗುವಂಥದ್ದು. ಬೆಲೆ 14 ಇದ್ದಾಗ ಸಂದರ್ಭದಲ್ಲಿ ಸಮಾನವಾಗಿ ಈ ಪಾಯಿಂಟ್ ನಾಟ್ ಔಟ್ ಮಾಡಿಕೊಂಡು ಅಲ್ಲಿ ಅನಾಲಿಸಿಸ್ ಮಾಡುವಂಥದ್ದು ಅಂತ ಹೇಳ್ಕೊಂಡು ತಿಳಿಬೇಕಾಗುತ್ತೆ. ಅಂದರೆ ಪ್ರೈಸ್ ಮತ್ತು ಕ್ವಾಂಟಿಟಿ ಸಪ್ಲೈಗೆ ಸಂಬಂಧವನ್ನು ಕಲ್ಪಿಸಲಿಕ್ಕೆ ಹೊಸದಾಗಿ ಟ್ರೈ ಮಾಡುವಂಥ ಸಾಧ್ಯತೆ ಇರುವಂಥದ್ದು ಟೇಬಲ್ ಮತ್ತು ಡಯಾಗ್ರಾಮ್ ಸನ್ನಿವೇಶದಲ್ಲಿ ಅಂತೇಳಿ ತಿಳಿಬೇಕಾಗುತ್ತೆ. OX ಈಗಿನ ನಮ್ಮ ಡಯಾಗ್ರಾಮ್ ಅಲ್ಲಿ ನಾವೇನು ಹೇಳ್ಬೋದು ಕೇಳಿದ್ರೆ, OX ಆಕ್ಸಿಸ್ ಶೋಸ್ ಕ್ವಾಂಟಿಟಿ ಸಪ್ಲೈಡ್ ಅಂಡ್ OY ಆಕ್ಸಿಸ್ ಶೋಸ್ ದಿ ಪ್ರೈಸ್. ಸಾಮಾನ್ಯವಾಗಿ OX ಸಹಜವಾಗಿ ಪ್ರೈಸ್ ಅನ್ನು ಹೇಳಿದ್ರೆ, OX ಆಕ್ಸಿಸ್ ಕ್ವಾಂಟಿಟಿ ಸಪ್ಲೈಡ್ ಅನ್ನು ಹೇಳಿದ್ರೆ, OY ಆಕ್ಸಿಸ್ ಪ್ರೈಸ್ ಆಗಿದೆ, ಪ್ರೈಸ್ ಅಂತ ತಿಳಿಬೇಕು. SS is the supply curve. ಇಲ್ಲಿ SS ಎನ್ನುವಂತ ಸಪ್ಲೈ ಕರ್ವ್. ಎ ಸಪ್ಲೈ ಕರ್ವ್ ಇಸ್ ಎ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಫ್ ಸಪ್ಲೈ ಶೆಡ್ಯೂಲ್. ಈ ಸಪ್ಲೈ ಶೆಡ್ಯೂಲ್ ಅನ್ನು ಡಯಾಗ್ರಾಮ್ ಆಧಾರದಲ್ಲಿ ರೆಪ್ರೆಸೆಂಟ್ ಮಾಡೋದು ಅಂತ ಹೇಳ್ತಾರೆ. ಎನಿ ಪಾಯಿಂಟ್ ಆಫ್ ದಿ ಸಪ್ಲೈ ಕರ್ವ್ ಡಿಪಿಕ್ಟ್ಸ್ ದಿ ಪ್ರೈಸ್ quantity combinations. The supply curve always slopes upwards. Upward slope of the supply curve clearly shows that other things being equal, ಉಳಿದ ವಿಷಯಗಳು ತಟಸ್ಥವಾಗಿದ್ದಾಗ, the supply of a commodity will expand at a higher prices and contract at a lower prices. ಹೇಳ್ಬೋದು ಕೇಳಿದ್ರೆ, the supply of a commodity expands, ಪೂರೈಕೆ ಜಾಸ್ತಿ ಆಗುತ್ತೆ, at a higher price, ಬೆಲೆ ಕೂಡ ಜಾಸ್ತಿ ಇರುತ್ತೆ ಆಗ, higher price and contract at a lower price. ಲೋವರ್ ಪ್ರೈಸ್ ಕಾಂಟ್ರಾಕ್ಟ್ ಎಲ್ಲ ಕಡಿಮೆ ಇದ್ರೆ ಕೂಡ ಆಗುತ್ತೆ ಅಂತ ತಿಳಿಬೇಕಾಗುತ್ತೆ. ಅಪ್ವರ್ಡ್ ಸ್ಲೋಪ್ ಅಂಡ್ ಸಪ್ಲೈ ಕರ್ವ್ ಅಲ್ಲಿರುವಂಥ ಅನಾಲಿಸಿಸ್ಗಳು ವ್ಯತ್ಯಾಸಗಳನ್ನು ನಾವು ಗಮನಿಸಬಹುದು. ಅದರ್ ಥಿಂಗ್ಸ್ ಬೀಯಿಂಗ್ ಈಕ್ವಲ್, ದಿ ಸಪ್ಲೈ ಆಫ್ ಎ ಕಮೋಡಿಟಿ ವಿಲ್ ಎಕ್ಸ್ಪಾಂಡ್ಸ್ ಎ ಹೈಯರ್ ಪ್ರೈಸಸ್ ಅಂಡ್ ಕಾಂಟ್ರಾಕ್ಟ್ ಎ ಲೋವರ್ ಪ್ರೈಸಸ್. ಪ್ರೈಸಸ್ ಅಂಡ್ ಲೋವರ್ ಪ್ರೈಸಸ್ ಆಧಾರದಲ್ಲಿ ಅನಾಲಿಸಿಸ್ ಅಪ್ವರ್ಡ್ ಸ್ಲೋಪ್ ಅಂತ ತಿಳಿಬೇಕು. ಎಸ್, ಈ ಒಂದು ಸೆಷನ್ ಸಮ್ಮರಿ ನಾವು ಲಿಸ್ಟ್ ಔಟ್ ಮಾಡೋದಾದ್ರೆ, ಈ ಒಂದು ಸೆಷನ್ ಅಲ್ಲಿ ನಾವು ಅಧ್ಯಯನ ಮಾಡಿರುವಂತದ್ದು ಪೂರೈಕೆಯ ಬಗ್ಗೆ. ಬೆಲೆ ಮತ್ತು ಪೂರೈಕೆಯ ನಡುವಿನ ಸಂಬಂಧಗಳು ಮುಖ್ಯವಾಗಿ ಕಲ್ಪಿಸಿರುವಂತಹದ್ದು. ಬೆಲೆ ಜಾಸ್ತಿ ಆದ ತರುವಾಯದಲ್ಲಿ ಪೂರೈಕೆ ಹೇಗಿರುತ್ತೆ? ಸಾಮಾನ್ಯವಾಗಿ ಬೆಲೆ ಜಾಸ್ತಿ ಆದಾಗ ಪೂರೈಕೆ ಕೂಡ ಜಾಸ್ತಿ ಇರುತ್ತೆ. ಲಾ ಆಫ್ ಸಪ್ಲೈ ಲಾಜಿಕ್ ಇಲ್ಲಿ ಅಪ್ಲೈ ಆಗುವಂಥದ್ದು. ಸಪ್ಲೈ ಆಫ್ ಎ ಕಮೋಡಿಟಿ ಇನ್ಕ್ರೀಸಸ್ ವಿತ್ ಎ ಪ್ರೈಸ್ ರೈಸ್ ಅಂಡ್ ವಿತ್ ಎ ಪ್ರೈಸ್ ಫಾಲ್ಸ್ ದಿ ಸಪ್ಲೈ ಡಿಕ್ರೀಸಸ್. ಏನ್ ಹೇಳ್ತಾರೆ ಕೇಳಿದ್ರೆ, ಸಪ್ಲೈ ಆಫ್ ಎ ಕಮೋಡಿಟಿ ಇನ್ಕ್ರೀಸಸ್ ಯಾವಾಗಂತೆ? ಬೆಲೆ ಜಾಸ್ತಿ ಆದಾಗ. ಅಂಡ್ ವಿತ್ ಫಾಲ್ ಪ್ರೈಸ್ ಅಥವಾ ಪ್ರೈಸ್ ಫಾಲ್ ಇದ್ದ ಸಂದರ್ಭದಲ್ಲಿ ದಿ ಸಪ್ಲೈ ಡಿಕ್ರೀಸಸ್. ಬೆಲೆ ಕಡಿಮೆ ಆದಾಗ ಸಪ್ಲೈ ಕೂಡ ಕಡಿಮೆ ಆಗುತ್ತೆ, ಬೆಲೆ ಜಾಸ್ತಿ ಆದಾಗ ಸಪ್ಲೈ ಕೂಡ ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ನಾವು ಕನ್ಕ್ಲೂಡಿಂಗ್ ರಿಮಾರ್ಕ್ ತೆಗೆದುಕೊಳ್ಬೋದು. ಎಸ್, ಇದಕ್ಕೆ ರೆಫರೆನ್ಸ್ ಈಗಾಗಲೇ ನಾವು ಕೆಲವು ಚಾಪ್ಟರ್ಗಳಲ್ಲಿ ನೋಡಿದಾಗೆ HL ಅಹುಜಾ ಅವರು ಬರೆದಿರುವಂಥ ಅಡ್ವಾನ್ಸ್ಡ್ ಎಕಾನಮಿಕ್ ಥಿಯರಿ ಆಗಿರ್ಬೋದು, HS ಅಗರ್ವಾಲ್ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಆ ಪುಸ್ತಕ ಆಗಿರ್ಬೋದು, ML ಜಿಂಗನ್ ಅವರ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಆಗಿರ್ಬೋದು, ML ಸೇತ್ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಆ ಪುಸ್ತಕ ಆಗಿರ್ಬೋದು, ಹಾಗೆಯೇ ಸುಶೀಲಾ ಪ್ರಭಾಕರ್ ಅವರ ಪುಸ್ತಕ ಕೂಡ ಉಂಟಂತ ನೋಡ್ಬೇಕಷ್ಟೇ. ಸೊ ಇಲ್ಲಿ ML ಸೇತ್ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅದೇ ಬರೆದಿರುವಂಥದ್ದು. ಪ್ರಭಾಕರ್ ಸುಶೀಲ್ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಇಲ್ಲಿ ಮುಖ್ಯವಾಗಿರುವಂಥದ್ದು. ಇದಿಷ್ಟು ಪುಸ್ತಕಗಳ ರೆಫರೆನ್ಸ್ ಇಲ್ಲಿ ಮುಖ್ಯವಾಗಿ ಮಾಡಲಿಕ್ಕೆ ಮಾಡಿರುವಂಥದ್ದು. ಥ್ಯಾಂಕ್ ಯು, ವಂದನೆಗಳು. ಮುಂದಿನ ಸೆಷನ್ ಅಲ್ಲಿ ಇನ್ನೊಂದು ವಿಷಯದ ಬಗ್ಗೆ ನಾವು ಚರ್ಚಿಸೋಣ. ಧನ್ಯವಾದಗಳು.